ನಾವು ಮಧುರೈನಿಂದ ಥೇಣಿ ಮುಖಾಂತರವಾಗಿ ಮುನ್ನಾರ್ ಕಡೆ ರಸ್ತೆ ಪ್ರಯಾಣ ಮುಂದುವರಿಸಿದ್ವಿ. ಮಧುರೈನಿಂದ ಮುನ್ನಾರ್ಗೆ ಸುಮಾರು 160 ಕಿಲೋಮೀಟ್ರ್ ದೂರ ಇದೆ. ಥೇಣಿ ಆದಮೇಲೆ ಸುಂದರವಾದಂತಹ ಘಾಟ್ ಸೆಕ್ಷನ್ ಶುರುವಾಗ್ತಾ ಹೋಗುತ್ತೆ. ಆ ಸುಂದರವಾದ ನೇಚರ್ ನೋಡೋದೇ ಚೆಂದ. ಮುನ್ನಾರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದೇ ಇಂಥದ್ದೇ ಪ್ಲೇಸನ್ನು ಅಂತ ರೆಫರ್ ಮಾಡೋದಕ್ಕಾಗೋದಿಲ್ಲ. ಮುನ್ನಾರ ಒಂದು ವಿಶೇಷತೆ ಏನಂದರೆ, ಮುನ್ನಾರ್ ಹೋಗ್ತಾ ದಾರಿಯೇ ಬಹಳ ಸುಂದರವಾದದ್ದು. ಹೋಗ್ತಾ ಬರ್ತಾ ದಾರಿ ಇದೆಯಲ್ಲ, ಅದು ಬಹಳ ಸುಂದರವಾದದ್ದು. ನಾವು ಹೋದಾಗ ಬೆಳಗ್ಗೆ ಬಹಳ ಸುಂದರವಾದ ಮಂಜು ಮುಸುಕಿತ್ತು. ತುಂಬ ಸುಂದರವಾದ ರಸ್ತೆ ಪ್ರಯಾಣ. ಮಾತಾಡ್ತಾ ಕಾರಲ್ಲಿ ಎಲ್ಲರೂ ಜೋಕ್ ಮಾಡ್ಕೊಳ್ತಾ ನಗಾಡ್ಕೊಳ್ತಾ ಹೋಗ್ತಾ ಇದ್ವಿ. ಎಲ್ಲರೂ ಕೂಡ ಮನಸ್ಸಲ್ಲಿ ಅಂದ್ಕೊಳ್ತಿದ್ದು ಒಂದೇ, ಈ ದಾರಿ ಯಾವತ್ತೂ ಮುಗಿಲೇಬಾರ್ದು, ಸುಮ್ಮನೆ ಸಾಗ್ತಲೇ ಇರಬೇಕು ಈ ದಾರಿ ಅಂತ ನಮ್ಗೆ ಅನ್ನಿಸ್ತಾ ಇತ್ತು. ಆದರೂ ದಾರಿಯಲ್ಲಿ ಅಲ್ಲಲ್ಲಿ ನಾವು ಕಾರ್ ನಿಲ್ಲಿಸ್ಕೊಳ್ತಾ ನೇಚರ್ ನೋಡ್ತಾ ಮುಂದುವರಿತಾ ಇದ್ವಿ. ಮುನ್ನಾರ್ಗೆ ಹೋಗ್ತಾ ದಾರಿಯಲ್ಲಿ ನಾವು ಏಲಕ್ಕಿ ಬೆಳೀತಕ್ಕಂಥ ಗಿಡಗಳನ್ನ ನೋಡಿದ್ವಿ. ನಾನು ಇದನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದು. ಏಲಕ್ಕಿ ಗಿಡ ಈ ಥರ ಇರುತ್ತಂತೆ. ಈ ಏಲಕ್ಕಿ ಬುಡದಲ್ಲಿರ್ತಕ್ಕಂಥ ಹೂವುಗಳಲ್ಲಿ ಬೆಳೀತದಂತೆ ಏಲಕ್ಕಿ. ನೋಡ್ತೀನಪ್ಪ, ಇನ್ನೂ ಬಿಟ್ಟಿಲ್ಲ ಹೂವು. ಅಲ್ಲಿಗೂ ಹೂವನೇ ಯಾವ ತಿಂದಾಕ ನೋಡಿ. ಇಲ್ಲಿನ ತಿಂದಾಕಿದೆ. ವಾಸನೆ ನೋಡೋದನ್ನ ಗಮ್ಮಂತ ಹೆಂಗೆ ಬರುತ್ತೆ. ಹೇಳ್ತೀನಿ ಒಂದೊಂದು ಇರ್ತೈತೆ, ಉರ್ತೈತೆ ಅಂದೇಳಿ. ನಮ್ಮ ಸೀನಾಪುರ ಏಲಕ್ಕಿ ಗಿಡಗಳನ್ನ ನಮಗೆ ತೋರಿಸಿದ್ರು, ನಮ್ಗೆ ಗೊತ್ತೇ ಇರಲಿಲ್ಲ. ಎಲ್ರಿ ತೋರಿಸ್ರಿ ಇಲ್ಲಿ. ಚೆನ್ನಾಗಿರ್ತೈತೆ. ಮುನ್ನಾರ್ಗೆ ಹೋಗ್ತಕ್ಕಂಥ ದಾರಿಯಲ್ಲಿ ಏಲಕ್ಕಿ ಬೆಳೆದಿದೆ. ಹೌದಪ್ಪ, ಎಳೆ ಏಲಕ್ಕಿ. ಇದಿನ್ನೂ ಬಲ್ತಿಲ್ಲ, ಆದರೂ ಸ್ಮೆಲ್ ಚೆನ್ನಾಗಿ ಬಂದಿದೆ. ಏಲಕ್ಕಿ ಪರ್ವತ ಪ್ರದೇಶಗಳಲ್ಲಿ ಬೆಳೀತಕ್ಕಂಥ ಬೆಳೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಬಳ್ಳಿ ಥರದ ಬೆಳೆ ಎಲ್ಲಿ ಬೆಳೆಯುತ್ತೆ ಅಂದ್ಕೊಂಡಿದ್ದೆ. ಕೊಯ್ಲಿಗೆ ಬರದೇ ಇರ್ತಕ್ಕಂಥ ಏಲಕ್ಕಿ ಕಾಯಿ ಈ ಥರ ಕಾಣಿಸುತ್ತೆ. ನಮ್ಮ ಮಾವವ್ರಿಗೆ ಬೆಟ್ಟದ ಮೇಲೆ ಮೋಡಗಳು ಚಲಿಸ್ತಾ ಇರೋದು ನೋಡಿದಾಗ, ತೋರಿಸಿದಾಗ ಅವ್ರು ಒಂದು ಮಾತಂದರು, ಅಯ್ಯೋ ಮಂಜು ಬರ್ತದೆ ಹೋಗ್ತದೆ ಅಂದರು. ಅದಕ್ಕೆ ಹಂಗಾಗಿ ವಯಸ್ಸಾಗಿರೋರ ಜೊತೆ ಟ್ರಿಪ್ ಹೋಗ್ಬಾರ್ದು ಅನ್ನೋದು ಇದೇ ಕಾರಣಕ್ಕೆ. ಅವ್ರಿಗೆ ಯಾವುದೂ ಥ್ರಿಲ್ ಕೊಡಲ್ಲ. ಅವ್ರಿಗೆ ಸಾಕ್ಷಾತ್ ಭಗವಂತನ್ನೇ ಕರ್ಕೊಂಬಂದು ಎದುರಿಗೆ ನಿಲ್ಲಿಸಿದ್ರು ಕೂಡ ಭಗವಂತ ಅವನೇ ಬಂದವನೇ ಅಷ್ಟೇ. ಅದ್ರಾಗ ಏನೈತೆ ದೊಡ್ಡಸ್ತಿಕೆ ಅಂದ್ಬಿಡ್ತಾರೆ. ಬೇಕಾದರೆ ಅವ್ರಿಗೆ ಎಲ್ಲದರಲ್ಲೂ ಇಂಟ್ರೆಸ್ಟ್ ಕಳ್ಕೊಂಬಿಟ್ಟಿರ್ತಾರೆ. ಏನಾಗಬೇಕಾಗಿದೆ ಅನ್ನೋದಿರುತ್ತೆ. ಇಲ್ಲಿ ಯಾವುದೋ ಒಂದು ಬೆಕ್ಕು ಯಾರೋ ಬೆಕ್ಕಿನ ಮರಿ ಬಿಟ್ಟೋಗ್ಬಿಟ್ಟಿದ್ದಾರಲ್ಲ ಇಲ್ಲಿ. ಅಯ್ಯೋ 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 ಪಾಪ ಬೆಕ್ಕಿನ ಮರಿ. ಯಾರೋ ಪಾಪ ಇದೊಂದು ಬೆಕ್ಕಿನ ಮರಿನ ತಂದುಬಿಟ್ಟು ಇಲ್ಲಿ ಬಿಟ್ಟೋಗ್ಬಿಟ್ಟಿದ್ದಾರೆ. ಯಾವಾಗ ತಂದು ಬಿಟ್ಟೋಗಿದ್ರು ಏನೋ ಹೆದರ್ಕೊಂಡ್ಬಿಟ್ಟಿದೆ ಪಾಪ. ಇದು ಹಿಂಗೆ ಬಿಟ್ಟರೆ ಸತ್ತೋಗೋದಂತೂ ಗ್ಯಾರಂಟಿ. ಇದನ್ನು ಮುಂದೆ ತಗೊಂಡೋಗಿ ಯಾವುದಾದ್ರೂ ಜನವಸತಿ ಪ್ರದೇಶದ ಹತ್ರ ಬಿಟ್ಟರೆ, ಜನವಸತಿ ಪ್ರದೇಶದ ಹತ್ರ ಇಳಿಸಿ ಹೋಗ್ಬಿಡ್ತೀನಿ. ಯಾರಾದರೂ ಪಾಪ ಹೃದಯವಂತರು ಇದನ್ನು ಸಾಕಂತಾರೆ. ನನಗಂತೂ ಸಾಕೋಕ್ಕೆ ಇಲ್ಲ, ಫೆಸಿಲಿಟಿ ಇಲ್ಲ, ತಗೊಂಡೋಗಕ್ಕೆ ಆಗೋದಿಲ್ಲ ಇಲ್ಲಿಂದ ನಾನು. ಹಾಗಾಗಿ ಇದನ್ನು ಇಲ್ಲೇ ಬಿಟ್ಟು ಹೋಗ್ತೀನಿ. ಟೀ ಎಲೆಗಳು ಈ ಥರ ಬಿಡ್ತವೆ. ಈ ಥರ ಹೊಸ್ದಾಗಿ ಚಿಗಿರ್ತಕ್ಕಂಥ ಎಲೆಗಳನ್ನ ಈ ಥರ ಕಿತ್ಕೊಂಡು ಇದನ್ನು ಒಣಗಿಸಿ ಪುಡಿ ಮಾಡಿ ಇದನ್ನು ಟೀ ಮಾಡಿ ಕುಡಿತಾರೆ. ಟೀ ಎಸ್ಟೇಟ್ಗಳು ಈ ಥರ ಪರ್ವತ ಪ್ರದೇಶಗಳಲ್ಲಿ ಬೆಳೀತಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ಟೀ ಎಸ್ಟೇಟ್ಗಳು ಈ ಕಡೆನೇ ಅನಿಸುತ್ತೆ ಜಾಸ್ತಿ ಇರೋದು. ನಮ್ಮ ಮಡಿಕೇರಿಯಲ್ಲೆಲ್ಲ ಕಾಫಿ ಎಸ್ಟೇಟ್ ಬೆಳೀತಾರೆ. ಇದು ಟೀ ಗಿಡ ಈ ಥರ ಬುಡದಿಂದ ಗಟ್ಟಿ ಇರುತ್ತೆ. ಮೇಲೆ ಬೆಳೀತಾ ಗಿಡ ಬಲ್ಪ್ ಮೇಲೆ ಕಟಾವಾದಾಗ ಅದೇ ಡಿಸೈನ್ ಗೊಂಬೆಗಳು ಇದು ಮೇಲೆ ಬರ್ತಾ ಈ ಥರ ಇರುತ್ತೆ. ಗುಡಿ ಮಾಡ್ತೀನಿ ಇಲ್ಲಿಂದ. ನೋಡಿ, ನಮ್ಮ ಸೀನಪ್ಪ ಅವ್ರಿಗೆ ಟೀ ತೋಟದಲ್ಲಿ ಮುಳ್ಳಂದಿಯ ದೇಹದ ಮುಳ್ಳು ಸಿಕ್ಕಿದೆ.
ಇದು ಯಾವ್ದಾನ ಪ್ರಾಣಿ ಅದ್ರ ಮೇಲೆ ಅದನ್ನ ಹಿಡ್ಕೊಂಡು ತಿನ್ನಕ್ ಹೋದ್ರೆ ಮುಳ್ಳಿಂದ ಚುಚ್ಬಿಡುತ್ತೆ. ಚುಚ್ಚೋದೇನು ಮೈ ಹಿಂಗ್ ಅಂದ್ಬಿಟ್ರೆ ಹಂಗ ಅಂದ್ಬಿಟ್ರೆ ಎಲ್ಲ ಶಾರ್ಪ್ ಬಂದು ಹಿಂಗ್ ಹೊಕ್ಕಂತವೆ ಅಷ್ಟೇ. ಹಾ ಓಕೆ ಓಕೆ ಆಯ್ತು, ನೀವು ಹೇಳ್ದಂಗೆ ಕೇಳ್ತೀನಿ. ನಮ್ಮ ಸೀನಪ್ಪ ಅವ್ರು ಈ ಬೆಟ್ಟ ಎಲ್ಲ ಶೂಟಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು, ಹಾಗಾಗಿ ಎಲ್ಲವನ್ನ ದಾಖಲೆ ಮಾಡ್ಕೊಳ್ತಾ ಇದ್ದೀನಿ. ಮುನ್ನಾರ್ ದಾರಿಯಲ್ಲಿ ಒಳ್ಳೊಳ್ಳೆ ಸೈಟ್ ಸೀಯಿಂಗ್ ಸಿಗ್ತಿದೆ ನೋಡೋದಕ್ಕೆ. ಮೋಡ ಮುಚ್ಕೊಂಡಿದೆ, ಹಾಗಾಗಿ ಮೊಬೈಲಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ. ಬಿಸಿಲು ಬೀಳ್ತಿದ್ರೆ ಚೆನ್ನಾಗಿ ಹಸಿರು ಕಾಣಿಸ್ತಿತ್ತು. ಬಸವರಾಜಪ್ಪರೇ ಬನ್ನಿ ಇಲ್ಲಿ. ಬಸವರಾಜಪ್ಪರ ಅವ್ರನ್ನ ನಾವು ಇದು ಮಾಡೋಣ, ಇಂಟರ್ವ್ಯೂ ಮಾಡೋಣ. ಬಸವರಾಜಪ್ಪರೇ, ಎಲ್ಲಿಂದ ನೀವು ಈ ಟೀ ಎಸ್ಟೇಟ್ ನೋಡ್ತಿದ್ದೀರಲ್ಲ, ಮೈಕ್ ಇಟ್ಕೊಳ್ರಿ. ಟೀ ಎಸ್ಟೇಟ್ನಾಗೆ ಇದ್ದೀವಪ್ಪ. ಭಾರಿ ಮೈಕ್ ಬಾಯಿ ಮುಂದೆ ಇಡ್ಬೇಕು, ನೋಡಕ್ಕೆ ಭಾರಿ ಚೆನ್ನಾಗೈತೆ. ಮಾತಾಡಿ ಮುಂದೆ ಇಡ್ಕೊಳ್ರಿ, ಮೈಕ್ ಒಂದ್ ಸ್ವಲ್ಪ ಕೇಳ್ಸಲ್ಲ. ಹಿಂಗೆ ಹಂಗೆ ಹೇಳ್ರಿ, ಈ ಕಡೆ ನೋಡ್ರಿ, ಹಂಗೆ ಇಟ್ಕೊಂಡು ಮಾತಾಡ್ರಿ. ಭಾರಿ ಚೆನ್ನಾಗೈತಪ್ಪ ಟೀ ಸ್ಟಾಲು. ನೋಡಕ್ಕೆ ಈ ಕಡೆ ಮ್ಯಾಗಡಿಕೆಲ್ಲ ಚೆನ್ನಾಗೈತೆ. ಮೈಕ್ ಮುಂದೆ ಬರ್ಬೇಕು. ಹಿಂಗೆ ಮಾತಾಡಿ. ಚೆನ್ನಾಗೈತಪ್ಪ ನೋಡೋದು. ತುಂಬಾ ಖುಷಿ ಆಗೈತಾ? ತುಂಬಾ ಖುಷಿ. ಏನ್ ಖುಷಿ ಯಾಕನ? ಏನ್ ಅನಿಸುತ್ತಿದೆಯಲ್ಲ ನೋಡಿ, ನಿಮ್ಮ ಮನೆಯವ್ರು ಭಾರಿ ಖುಷಿ ಆಯ್ತು. ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬರ್ಬೇಕು ಅಂತ ಏನಾದ್ರು ಅನಿಸುತ್ತಾ? ಕರ್ಕೊಂಬರ್ಬೇಕು ಅನ್ನಿಸ್ತೈತೆ. ಆದ್ರೂ ಒಂದ್ರಾಗ ಎಡವಟ್ಟು ಕರ್ಕೊಂಡ್ ಬರ್ತೀನಿ ಅನ್ಬಾರ್ದು. ಅದು ಸುಳ್ಳು ಹೇಳ್ಬಾರ್ದು. ನಮ್ಮ ಬಸವರಾಜಪ್ಪರು ತಮ್ಮ ಟೀ ಎಸ್ಟೇಟ್ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಾರೆ. ಅವರು ಇಲ್ಲಿಗೆಲ್ಲ ಮೊದಲೇ ಬರ್ಬೇಕಾಗಿತ್ತು, ಒಂದ್ ಸ್ವಲ್ಪ ಲೇಟ್ ಮಾಡ್ಬಿಟ್ರು ಅಷ್ಟೇ ಬರೋದು. ಒಂದೇ ಒಂದ್ 40 ವರ್ಷ, ಜಸ್ಟ್ 40 ವರ್ಷ ಮುಂಚೆ ಇಲ್ಲಿಗೆಲ್ಲ ಬಂದಿದ್ರೆ ಅದ್ರ ಕಥೆನೆ ಬೇರೆ ಇರ್ತಿತ್ತು, ಇನ್ನೂ ಚೆನ್ನಾಗಿ ಹೇಳ್ತಿದ್ರು ನೋಡಿ.